ಗೈಸ್, ನಾನೇ ನಿಮ್ಮ ಕಾರ್ತಿಕ್ ಸುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾವಿಬ್ಬರು ಆರಾಮಾಗಿದ್ದೀವಿ. ಸೊ ಇವತ್ತಿನ ಬ್ಲಾಗ್ ಏನು ನೋಡ್ತೀರಾ ಅಂತ ಅಂದರೆ, ಫಸ್ಟು ನಾನು ಗಾಡಿ ತೋರಿಸ್ಬಿಡ್ತೀನಿ. ನಿನ್ನೆ ಮಧ್ಯಾಹ್ನ ಹೋಗ್ಬಿಟ್ಟು ಗಾಡಿ ಸರ್ವಿಸಿಗೆ ಬಿಟ್ಟಿದ್ದೆ. ಸೊ ನಿನ್ನೆ ನೈಟು ಬಂತು ಸರ್ವಿಸಿಂದ. ಸೊ ನೈಟು ತೋರ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬ್ಲಾಗ್ ಶೂಟ್ ಮಾಡ್ತಿರೋದು. ಫುಲ್ ಸರ್ವಿಸ್ ಮಾಡಿದ್ದೀನಿ ನೋಡಿ. ಫುಲ್ ಸರ್ವಿಸ್ ಆಗಿದೆ. ಇಂಜಿನ್ ಆಯಿಲು ಮತ್ತು ಆಯಿಲ್ ಫಿಲ್ಟ್ರು ಮತ್ತು ಏರ್ ಫಿಲ್ಟ್ರು ಮತ್ತು ಬ್ರೇಕ್ ಪ್ಯಾಡು ಎಲ್ಲ ಚೇಂಜ್ ಮಾಡಿಸ್ಕೊಂಬಿಟ್ಟೆ. ಒಂದೇ ಒಂದು ಚೇಂಜ್ ಮಾಡಬೇಕು. ಶಾಕ್ ಅಬ್ಸರ್ ಹೋಗ್ಬಿಟ್ಟಿದೆಯಂತೆ. ಸೊ ಶಾಕ್ ಅಬ್ಸರ್ ಚೇಂಜ್ ಮಾಡಬೇಕು. ಅದೇ ಕೆಳಗಡೆ ಬಿತ್ತಲ್ಲ ಗಾಡಿ, ಶಾಕ್ ಅಬ್ಸರ್ ಹೋಗ್ಬಿಟ್ಟಿದೆಯಂತೆ ನೋಡಿ. ಇದೊಂದು 5,000 ರೂಪಾಯಿ ಬಂದೈತೆ. ಏನು ಮಾಡೋದು ಏನು ಅಂತಲೇ ಗೊತ್ತಿಲ್ಲ. ಇದೊಂದು ಚೇಂಜ್ ಮಾಡಿಸ್ಕೊಬೇಕು. ನೆಕ್ಸ್ಟ್ ಸರ್ವಿಸ್ಗೆ ಬಿಟ್ಬಿಡು, ಚೇಂಜ್ ಮಾಡಿಕೊಡ್ತೀನಿ ಅಂತ ಅಂದರು. ಸೊ ನಾನು ಆಚೆ ಬಿಟ್ಟಿದ್ದೆ ಸರ್ವೀಸು, ಶೋರೂಮಲ್ಲಿ ಬಿಟ್ಟಿಲ್ಲ. ಸೊ ಶೋರೂಮಲ್ಲಿ ಬಿಟ್ಟರೆ ತುಂಬ ಜಾಸ್ತಿ ಆಗ್ತಾರೆ ನೋಡಿ. ಎಲ್ಲ ಆಗಿದೆ, ಜಸ್ಟ್ ಶಾಕ್ ಅಬ್ಸರ್ ಮಾತ್ರ ಚೇಂಜ್ ಮಾಡಿಸ್ಬೇಕಂತೆ. ಬನ್ನಿ ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಎಷ್ಟು ಕಿಲೋಮೀಟ್ರ್ ಓಡಿದೆ? 25,289. ಸೊ 28,000 ಚಿಲ್ಲರೆಗೆ ಬಿಡಬೇಕು. ನೆಕ್ಸ್ಟು 3,500 ಅಷ್ಟೇ ಓಡಿಸ್ಬೇಕು ಗಾಡಿ. ಎಸ್ ಸರ್ವಿಸು ಎಲ್ಲ ಚೇಂಜ್ ಮಾಡಿಬಿಡೋಣ. ಸೊ ಶಾಕ್ ಅಬ್ಸರಿಂದ ಎಲ್ಲ ಹಿಡ್ದು ಎಲ್ಲ ಚೇಂಜ್ ಮಾಡಿಸ್ಕೊಬೇಕು. ಮತ್ತು ಟೈರ್ ಹೊಸದಾಕಬೇಕು. ಸ್ಟಾರ್ಟ್ ಮಾಡೋಣ. ಮತ್ತು ಸುಷ್ಮಾ ಬಂದು ಹೇರ್ ಕಟ್ ಮಾಡೋಳೆ. ಸೊ ಅದು ಬ್ಲಾಗಲ್ಲಿ ತೋರಿಸ್ತೀನಿ. ಮತ್ತು ನಿನ್ನೆ ಎಲ್ಲ ಫುಲ್ ಕೆಲಸ ಏನು ಗೊತ್ತಾ, ರೈಡಿಂಗ್ ಜಾಕೆಟ್ ಎಲ್ಲ ವಾಶ್ ಮಾಡಿ ಒಣಗಾಕಿದ್ದೀನಿ. ಅದೆಲ್ಲ ಬೇರೆ ಎತ್ತಿರಬೇಕು. ಬನ್ನಿ ಹೊರಗಡೆ ಹೋಗೋಣ. ನೋಡಿ, ರೈಡಿಂಗ್ ಜಾಕೆಟ್ ಎಲ್ಲ ವಾಶ್ ಮಾಡಿ ಇಕ್ಕಿದ್ದೀನಿ. ಬಟ್ ಏನಂದರೆ ಮಡಗಿಲ್ಲ. ಸೊ ನೀನು ಹೆವಿ ಕೆಲಸ ಇತ್ತು. ಸುಷ್ಮನ್ನ ಏರ್ ಕಟ್ ಮಾಡ್ಸೋಕ್ಕೆ ಕರ್ಕೊಂಡೋಗಿದ್ದೆ, ಮತ್ತು ಗಾಡಿ ಸರ್ವಿಸ್ ಬಿಟ್ಟಿದ್ದೆ, ಮತ್ತು ವಾಶ್ ಮಾಡಬೇಕಿತ್ತು. ಸೊ ವಾಶ್ ಮಾಡಿ ಎಲ್ಲ ಒಣಗಾಕಿ ಸೈಡಿಗೆ ಮಡಗಿದ್ದೀನಿ. ಇದು ಬೇರೆ ಇನ್ನೂ ಬೀರೋ ಒಳಗಡೆ ಬೇರೆ ಎತ್ತಿಕ್ಬೇಕು ನೀಟಾಗೆ. ಆ್ಯಕ್ಚುಲಿ ರೈಡಿಂಗ್ ಜಾಕೆಟೆಲ್ಲ ಇಲ್ಲಿ ಸೆಟ್ ಮಾಡಬೇಕಿತ್ತು. ಸೆಟ್ ಮಾಡೋದಾ ಏನಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮಾಡ್ಬೋದು, ಏನೂ ತೊಂದರೆ ಇಲ್ಲ, ಮಾಡ್ಬೋದು. ಬಟ್ ಏನಂದರೆ ಚೆನ್ನಾಗಿ ಕಾಣಿಸ್ಬೇಕು. ಸೊ ಏನಾದರೂ ಗೆಸ್ಟ್ ಯಾರಾದರೂ ಬಂದರೆ ಚೆನ್ನಾಗಿ ಕಾಣಿಸ್ಬೇಕು ಅವ್ರಿಗೆ. ಈ ಗಾಡಿ ಜೊತೆ ರೈಡಿಂಗ್ ಜಾಕೆಟ್, ಇಲ್ಲಾಂದರೆ ಆಲ್ಬಮ್ ಮಾಡಿಸಿ ಬಿಟ್ಬಿಡೋಣ ಅಂತ ಇದ್ದೀನಿ. ದೊಡ್ಡದು ಆಲ್ಬಮ್ಮು ನಂದು, ಸುಷ್ಮಾದು. ಮತ್ತು ನಾರ್ಮಲು ಟಾಪ್ ಬಾಕ್ಸು ಎಲ್ಲ ನೋಡಿ ಕಸ ಥರ ಐತೆ. ಮನೆ ಥರನೇ ಎಲ್ಲ ಕಸ ಥರ ಐತೆ. ಮೇಲ್ಗಡೆ ಬಂದು ಪೈಂಟ್ ಮಾಡ್ತವ್ರೆ. ಸೊ ಟೆರೆಸ್ ಮೇಲ್ಗಡೆ ಪೈಂಟ್ ಮಾಡ್ತಿದ್ದಾರೆ. ಯಾಕಂದರೆ ಮಳೆ ಎಲ್ಲ ಹೆವಿ ಬಂದರೆ ತಡಿಬೇಕಲ್ವ, ಅದಕ್ಕೆ ಎಲ್ಲ ಪೈಂಟ್ ಮಾಡ್ತಾರೆ. ಹೊಸ ಮನೆ ಅಲ್ವಾ, ಮೇಲ್ಗಡೆ ಎಲ್ಲ ಪೈಂಟ್ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ಸುಷ್ಮಾ ಎಲ್ಲರೂ ಬಂದು ಪೈಂಟ್ ಮಾಡ್ತಾರೆ. ಅವರು ಅಲ್ಲಿಂದ ಬರಲಿ, ಊಟ ಎಲ್ಲ ಮಾಡ್ಬಿಟ್ಟು ಆಮೇಲೆ ನಾನು ಸುಷ್ಮಂದು ಏರ್ ಕಟ್ ತೋರಿಸ್ತೀನಿ. ಚೆನ್ನಾಗಿರುತ್ತೆ. ಸೊ ನಾನು ಹೋಗಿಲ್ಲ ಒಳಗಡೆ. ಅದು ಪಾರ್ಲರ್, ಬ್ಯೂಟಿ ಪಾರ್ಲರು, ಮೆನ್ಸ್ಗೆಲ್ಲ ನಾಟ್ ಅಲೋಡು, ಬರೀ ವುಮೆನ್ಸ್ ಮಾತ್ರನೇ ಅಲೋಡು. ಸೊ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ ನಾನು ಏನು ಹೇಳ್ತಿರೋದು ಅಂತ. ಅವ್ರು ಬರಲಿ, ನಾನು ತೋರಿಸ್ತೀನಿ ಬ್ಲಾಗಲ್ಲಿ. ಏನು ಸಾರ್, ಫುಲ್ ಬ್ಯುಸಿನಾ? ಏನಪ್ಪ ಮಾಡೋದು, ಬ್ಯುಸಿ ಎಲ್ಲ ಏನಿಲ್ಲ. ರೈಡಿಂಗ್ ಜಾಕೆಟ್ನೆಲ್ಲ ಎತ್ತಿಕ್ತಾ ಇದ್ದಾರೆ ನೀಟಾಗಿ. ಅವತ್ತು ರೈಡ್ಗೆ ಹೋಗಿ ಬಂದಮೇಲೆ ಎತ್ತಿಕ್ಕಿಲ್ಲ, ಸುಮ್ಮನೆ ಹಂಗಂಗೆ ಇಟ್ಬಿಟ್ವಿ. ನೀಟಾಗಿ ವಾಶ್ ಮಾಡಬೇಕಾಯ್ತು. ಯಾಕಂದರೆ ಫುಲ್ಲು ಡಸ್ಟು ಮತ್ತು ಮಳೆ ಎಲ್ಲ ಬಂತಲ್ಲ, ಒಂಥರ ಹಾಕ್ಬಿಟ್ಟಿತ್ತು ರೈಡಿಂಗ್ ಜಾಕೆಟೆಲ್ಲ. ವಾಶ್ ಮಾಡಿ ನೀಟಾಗಿ ಶೈನಿಂಗ್ ಹೊಡಿತೈತೆ, ಪಳ ಅಂತ ಐತೆ. ನಾವು ಗೊತ್ತಲ್ಲ, ನಮ್ಗೆ ಯಾವಾಗಲೂ ಅಷ್ಟೇ ಪರ್ಫೆಕ್ಟ್ ಆಗಿರಬೇಕು. ನಾನಂತ ಇಲ್ಲ, ಎಲ್ಲ ಹುಡುಗರು ಅಷ್ಟೇ. ಶೂ ಅದೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟಿದ್ದೀವಿ. ನೀನು ಏರ್ ಕಟ್ ತೋರಿಸಿಲ್ಲಲ್ಲ, ತೋರ್ಸೋಣ. ತಮ್ಮನೇಲೇ ಒಂದೈತೆ, ವಿಡಿಯೋನೇ ಒಂದೈತೆ ಅಂತ ಅಂದ್ಬಿಡ್ತಾರೆ. ಅದನ್ನು ಚೆನ್ನಾಗಿ ಮಾಡಿಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಷ್ಟೇ. ಚೆನ್ನಾಗೈತೆ, ಏನಂದ್ರೆ ಇನ್ನೂ ಕರೆಕ್ಟಾಗಿ ಸ್ಟೆಪ್ ಬರಬೇಕಿತ್ತು ಮುಂದೆ. ಚೆನ್ನಾಗೈತೆ. ಇದೇ ನನ್ನ ಹೇರ್ ಕಟ್.
ತುಂಬ ಶಾರ್ಟ್ ಆಗಿಬಿಟ್ಟೈತೆ. ಇನ್ನೊಂದು ನನಗೆ ಸ್ಟೆಪ್ ಆಗಿ ಬಂದಿಲ್ಲ ಹೇರ್. ನಾನು ಕೇಳಿದ್ದೆ ಒಂದು, ಅವ್ರು ನನಗೆ ಮಾಡಿದ್ದೆ ಒಂದು. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಬೆಳೆದ ಮೇಲೆ ಇನ್ನೊಂದ್ಸಲಿ ನಾನು ನೀಟಾಗಿ ಕಟ್ ಮಾಡ್ಸೋಣ. ಇವ್ರಿಗೆ ಇಷ್ಟ ಆಗೈತೆ ಅಂತ ಹೇಳಿದ್ರು, ನನಗೆ ಇಷ್ಟ ಆಗೈತೆ ನೀನು ಇಟ್ಕೋ ಅಂತ ಹೇಳಿದ್ರು. ನನಗೆ ಚೆನ್ನಾಗೈತೆ, ಸೀರಿಯಸ್ ಆಗಿ ಚೆನ್ನಾಗಿದೆ. ನಾನು ಸ್ಟೆಪ್ ಬರಬೇಕಿತ್ತು, ಇಲ್ಲಾಂದ್ರೆ ಬೆಳೆದ ಮೇಲೆ ಚೆನ್ನಾಗಿರುತ್ತೋ ಅನ್ನೋದು ನನಗೆ ಡೌಟ್ ಇದೆ. ಚೆನ್ನಾಗಿದೆ, ಅವ್ರು ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಅಷ್ಟೇ ಸಾಕು. ತೆಗಿಯೋದು ಏನು ಹೇಳೋದು, ನನಗೆ ಜ್ಞಾಪಕ ಇದೆ. RXದು ಇದು ಏನದು ಸೈಲೆನ್ಸರ್ ಒಳಗಡೆ ಹಾಕ್ತಾರಲ್ಲ, ಏನಂತಾರೆ ಅದನ್ನು, ನನಗೆ ಗೊತ್ತಿಲ್ಲ ಅಷ್ಟೊಂದು. ಅದು ಸ್ವಲ್ಪ ಹಂಗೆ ಮಡಗಿದ್ದೀನಿ. ಒರಿಜಿನಲ್ ಇದು ಹೆಂಗಿದ್ರು ತಿರ್ಗಾ ಈಸ್ಕೊಂತೀವಿ. RXZ ಅದಕ್ಕೆ ಯೂಸ್ ಆಗುತ್ತೆ ಅಂತ ಹಂಗೆ ಮಡಗಿ. ಇದನ್ನೇನೆ ಅಂತಾರೆ, ಇದು ಪಾಪ ಸೈಲೆನ್ಸರ್ ಒಳಗಡೆ ಇದು ಮಫ್ಲರು, ಸೌಂಡ್ ಜಾಸ್ತಿ ಬರಲಿ ಅಂತನಾ. ಇದು ಹಂಗೆ ಎತ್ ಮಡಗಿದ್ದೀನಿ. ಹೆಂಗಿದ್ರು RXZ ಇಸ್ಕೊಂತೀವಲ್ಲ, ಬ್ಲೂ ಕಲರು. ಗಾಡಿದು ನಂಬರ್ ಪ್ಲೇಟು ಮತ್ತು ಫ್ರಂಟಲ್ಲಿ ಯಮಹ ಅಂತ ಎಲ್ಲ ಇರುತ್ತಲ್ಲ, ಅದೆಲ್ಲ ಎತ್ತಿಕ್ಕಿದ್ದೀವಿ, ಸ್ವಲ್ಪ ಮೆಮೊರಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಮಾಡಬಾರ್ದಿತ್ತು, ಬಟ್ ಬಿಡೋ ಪರವಾಗಿಲ್ಲ. ಸೊ ಕಷ್ಟಕ್ಕೋಸ್ಕರ ಸೇಲ್ ಮಾಡಿದ್ವಿ ಅವಾಗ, ಹಂಗೆ ಎತ್ ಮಡಗಿದ್ದೀನಿ. ಸೊ ಫ್ಯೂಚರಲ್ಲಿ RXZ ಈಸ್ಕೊಂಡ್ರೆ ಇದು ಯೂಸ್ ಆಗುತ್ತೆ. ಸೊ ಇದು ನನ್ನ ಹೇರ್ ಕಲರ್ ಮಾಡ್ಸೋಣ ಅಂತ ಇದ್ದೆ. ಹಾಕಿದ್ರೆ ವೈಟ್ ಹೇರ್ಸ್ ಆಗಿಬಿಡುತ್ತೆ ಅಂತ ಹೇಳಿದ್ರು, ಅದಕ್ಕೆ ಹಾಕ್ಸಿಲ್ಲ. ನನಗೆ ಯಾಕೋ ಇಷ್ಟ ಆಗಿಲ್ಲ, ಇನ್ನೂ ಸ್ಟೆಪ್ಪಾಗಿ ಬರಬೇಕಿತ್ತು. ಸೈಡಲ್ಲೇ ನೋಡಿ ಈ ಥರ ಎತ್ತಿ ಬಿಟ್ಟರೆ ಸ್ಟೆಪ್ಪಾಗಿ ಬರಬೇಕು, ಆ ಸ್ಟೆಪ್ಪೇ ಬಂದಿಲ್ಲ. ಚೆನ್ನಾಗೈತೆ, ಸುಮ್ಮನೆ ಏನೇನೋ ಅನ್ಬೇಡ. ಚೆನ್ನಾಗೈತೆ ಅಂದರೆ ಚೆನ್ನಾಗೈತೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಅಂತೀನಿ. ಹೌದಾ, ನನಗೂ ಇಷ್ಟ ಆಯ್ತು. ಅದನ್ನೇ ನೈಟಿಂದ ಚೆನ್ನಾಗಿದ್ಯಾ 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 ಯಪ್ಪ ಚೆನ್ನಾಗೈತೆ ಅಂತ ಅಂತಿದ್ದೀನಿ ತಾನೆ. ಸೊ ನಿಮಗೆ ಏನು ಅನಿಸುತ್ತೆ ಅಂತ ಹೇಳಿ. ಹಂಗೆ ಫೈನಲಿ ಎಲ್ಲ ಎತ್ತಿಕ್ಕಿದ್ದೀನಪ್ಪ, ಮುಗೀತಪ್ಪ ಕೆಲಸ. ನೋಡಿ ಹೇರ್ ಕಟ್ ಇಲ್ಲಿ ಚೆನ್ನಾಗೈತೆ. ಸೈಡು ಬಾಚು. ಎಷ್ಟು ಕೊಡ್ಬೋದು ಈ ಹೇರ್ ಕಟ್ಟಿಂಗ್ ಅಂತ ಹೇಳಿ, ಎಷ್ಟು ಕೊಟ್ಟಿರ್ಬೋದು? ಹೇರ್ ಕಟ್ ಆ್ಯಂಡ್ ಹೇರ್ ವಾಶ್ ಎರಡಕ್ಕೂ ಎಷ್ಟು? ಎಷ್ಟು? 600. ಪರವಾಗಿಲ್ಲಪ್ಪ, ನನಗೇನೋ ವರ್ತ್ ಅಂತ ಅನಿಸ್ತೈತೆ. ತಿರುಗು ಹಂಗೆ, ಚೆನ್ನಾಗಿದೆ. ಎಷ್ಟು ಸಲ ಹೇಳೋದು ಯಪ್ಪ. ಮೆಂಟ್ಲು ಹೋಗು, ಊಟ ಮಾಡ್ಬಿಟ್ಟು ಮಲ್ಕೋ ಹೋಗು. ಚೆನ್ನಾಗೈತೆ ಅಂತ ಅಂತಿದ್ದಂತಾನೆ. ನೆನ್ನೆ ನೈಟಿಂದ ಹಿಂಸೆ ಯಪ್ಪ. ಚೆನ್ನಾಗಿದ್ಯಾ 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 ಚೆನ್ನಾಗಿದ್ಯಾ. ಹುಡುಗರು ಹೇರ್ ಕಟ್ ಮಾಡಿದ್ರು ಈ ಥರ ಅನ್ನಲ್ಲಪ್ಪ. ನೀವು ತಿಂಗಳು ಮಾಡಿಸ್ತೀರ, ನಾವು ವರ್ಷಕ್ಕೆ ಒಂದ್ಸಲಿ ಮಾಡಿಸ್ತೀವಿ. ನಾವು ಜಸ್ಟ್ ಏನು ಗೊತ್ತಾ ಅಂತೀವಿ, ಹೇರ್ ಕಟ್ ಮಾಡಿದ್ರು ಗೂಗ್ಲಿ 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 ಅಂತೀವಿ ಅಷ್ಟೇ. ನೀವು ಚೆನ್ನಾಗಿದ್ಯಾ 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 ಯಪ್ಪ. ನಿನ್ನೆ ನೈಟಿಂದ ಹಿಂಸೆ 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 ಹಿಂಸೆ. ಹೇರ್ ಸ್ಟೈಲ್ ಹಾಕಿದ್ಕೆ ನನಗೊಂದು ಬೆನಿಫಿಟ್. ಆಕ್ಚುಲಿ ಹೇರ್ ಕಲರ್ ಮಾಡಬೇಕಿತ್ತು, ಹೇರ್ ಕಲರ್ ನಾನೇ ಬೇಡ ಅಂತ ಅಂದೆ. ಯಾಕಂದ್ರೆ ಫುಲ್ಲು ಡ್ಯಾಮೇಜ್ ಆಗಿಬಿಡುತ್ತೆ ವೈಟ್ ಹೇರು. ಅದು ಬೇರೆ ಪರ್ಮನೆಂಟ್ ಇಲ್ವಂತೆ, ಅದು ಜಸ್ಟ್ ಒಂದು 3 months 2 months ಅಂತ ಅಂದರು. ಸೊ ಸುಮ್ಮನೆ ಏನಕ್ಕೆ 5,000 ರೂಪಾಯಿ ಕೇಳಿದ್ರು ವಿತ್ ಟ್ಯಾಕ್ಸ್ ಅಂತ ಅಂದರು. ನಮಗೆ ಟ್ಯಾಕ್ಸ್ ಹಾಕ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಕರ್ಕೊಂಬಂದೆ ವಾಪಸ್ಸು. ಆಮೇಲೆ ಇಲ್ಲೇ ಎಲ್ಲೋ ಬ್ಯೂಟಿ ಪಾರ್ಲರಲ್ಲಿ ಎಲ್ಲೋ ಮಾಡಿದ್ಲು. ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಅಂದ್ಬಿಟ್ಟು. ಸರಿ ಗೈಸ್, ಬ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನಿಮ್ಗೆ ಏನಾದ್ರು ಮೇಕ್ ಓವರ್ ಬೇಕಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ, DM ಮಾಡಿ. ಸೊ ಲವ್ ಯು ಗೈಸ್, ಬಾಯ್ 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 ಬಾಯ್. ತಿರ್ಗಾ ಮುಂದಿನ ಬ್ಲಾಗಲ್ಲಿ ಸಿಗೋಣ, ಓಕೆನಾ? ಸೊ ಹೇರ್ ಕಟ್ ಹೆಂಗೈತೆ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಓಕೆನಾ? ಸೊ ಲವ್ ಯು ಗೈಸ್, ಬಾಯ್ ಬಾಯ್.